ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಹನಿ ಗಾರ್ಲಿಕ್ ಮಶ್ರೂಮ್ ಅನ್ನ ಮನೇಲೆ ಸುಲಭವಾಗಿ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಇವತ್ತು ಆಯಿಸ್ಟರ್ ಮಶ್ರೂಮ್ ಅನ್ನ ಉಪಯೋಗಿಸಿ ಮಾಡಿದೀವಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲವರ್, ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ 2 ಭಾಗವಾಗಿ ಮಾಡ್ಕೊಳ್ಳೋಣ. ಒಂದು ಭಾಗದಲ್ಲಿ ಸ್ವಲ್ಪ ನೀರನ್ನ ಹಾಕಿ ಕಲ್ಸಿಟ್ಕೊಳ್ಳೋಣ. ಈಗ ಇದರಲ್ಲಿ ಮಶ್ರೂಮ್ ಅನ್ನ ಹಾಕಿ ಚೆನ್ನಾಗಿ ಎಲ್ಲಾ ಕಡೆ ಕೋಟ್ ಆಗೋ ತರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೇನೆ ಇಡೋಣ. ಈಗ ಸ್ಟವ್ ನಲ್ಲಿ ಒಂದು ಬಾಣ್ಲಿ ಇಟ್ಟು ಎಣ್ಣೆ ಹಾಕಿ ಬಿಸಿ ಮಾಡಿ ಒಂದೊಂದಾಗಿ ಮಶ್ರೂಮ್ ನ ತೆಗೆದು ಡ್ರೈ ಪೌಡರ್ ನಲ್ಲಿ ಅದ್ದಿ ಬಿಸಿಯಾದ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದೇ ತರ ಎಲ್ಲಾ ಮಶ್ರೂಮ್ ಗಳನ್ನು ಸಹ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ ಸಣ್ಣ ಕಟ್ ಮಾಡಿ ಇಟ್ಟಿರುವ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ 3 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ನೀರನ್ನ ಹಾಕಿ ಕುದಿಸ್ಕೊಳ್ಳೋಣ. ಒಂದು ಕುದಿ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡಿ 4 ಟೇಬಲ್ ಸ್ಪೂನ್ ಜೇನುತುಪ್ಪವನ್ನ ಇದರಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಫ್ರೈ ಮಾಡಿ ಇಟ್ಟಿರುವ ಮಶ್ರೂಮ್ ನ ಹಾಕಿ ಎಲ್ಲಾ ಕಡೆ ಕೋಟ್ ಆಗೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಒಂದು ಪ್ಲೇಟ್ ಗೆ ಹಾಕಿ ಕೊಟ್ಟು ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.